श्रुतियस्तु भगवत्कार्यसाधकः आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। सृष्टिस्थित्यप्ययेह नियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वेषशत्रुवात्मकस्य विष्णोर्व्यस्ता समस्ता सकलगुणनिधिः सर्वदोषव्यपेतः पूर्णानन्दाव्ययो यो गुरुरपि परमः चिन्तयेत् तं महान्तम्। जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवे मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रन्थमुदीरये। कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः। श्रीगुरुभ्यो नमः। ततः सप्तम आकूत्यां रुचेर्यज्ञो अभ्यजायत स ಯಾಮಾದ್ಯೈಃ ಸುರಗಣೈಃ ಅಪಾತ್ ಸ್ವಯಂಭುವಾಂತರಂ. ಹಾಗೆ ಅಂತ ನಿನ್ನೆ ನೋಡಿದ್ದೀವಿ. ಶ್ರೀಮದ್ ಭಾಗವತ ಪ್ರಥಮ ಸ್ಕಂದ ತೃತೀಯೋಧ್ಯಾಯದ ವಿಚಾರ. ಅಂದ್ರೆ ಪರಮಾತ್ಮ ಆಕೂತಿ ಮತ್ತು ರುಚಿ ಪ್ರಜಾಪತಿ ಅವರಲ್ಲಿ ಯಜ್ಞನಾಮಕನಾಗಿ ಅವತಾರವನ್ನು ಮಾಡಿ ಸ್ವಯಂಭುವ ಮನುವನ್ನು ರಕ್ಷಣೆ ಮಾಡಿದ ಹಾಗೆಂಬ ಒಂದು ವಿಚಾರ. ಅದಕ್ಕಾಗಿ ಪರಮಾತ್ಮನ ಅವತಾರ. ಮುಂದಿಂದು ಅಷ್ಟಮೋ ಮೇರುದೇವ್ಯಾಂ ತು ನಾಭೇರ್ಜಾತ ಉರುಕ್ರಮಃ ದರ್ಶಯನ್ ವರ್ತಮ ಧೀರಾಣಾಂ ಸರ್ವಾಶ್ರಮ ನಮಸ್ಕೃತಂ. 8ನೇ ಅವತಾರ ಮೇರುದೇವಿ. ನಾಭೇಹೆ ನಾಭಿರಾಜನ ಮಗನಾಗಿ ಉರುಕ್ರಮಃ ಪುರುಷ ನಾಮಕನಾದ ಈ ಪರಮಾತ್ಮ ಹರಿಯು ವೃಷಭನಾಗಿ ಅವತಾರವನ್ನು ಮಾಡ್ತಾ ಇದ್ದಾನೆ. ಕಿಂ ಕುರುವನ್ ಋಷಭನಾಮಕ ಪರಮಾತ್ಮ ಇಲ್ಲೇ ಭಾಗವತದಲ್ಲಿ 5ನೇ ಸ್ಕಂದದಲ್ಲಿ ಬರುತ್ತದೆ. ಆ ಪರಮಾತ್ಮ ಸರ್ವಾಶ್ರಮ ನಮಸ್ಕೃತಂ ವರ್ತಮ, ಚತುರ್ಥಾಶ್ರಮ ಸಂಬಂಧಿನಂ ಮಾರ್ಗ, ಅಂದರೆ ಸನ್ಯಾಸಿಗಳು ಹೇಗಿರಬೇಕು ಎಂಬ ಅದನ್ನ ಅಲ್ಲಿ ತೋರಿಸಿಕೊಡ್ತಾ ಇದ್ದಾನೆ. ಇದು 8ನೇ ಅವತಾರ. ಇದಾದ ಮೇಲೆ ಋಷಿಭಿರ್ ಯಾಚಿತೋ ಭೇಜೆ ನವಮಂ ಪಾರ್ಥಿವಂ ವಪುಃ ದುಗ್ಧವಾನ್ ಔಷಧೀರ್ ವಿಪ್ರಾಹ ತೇನಾಯಂ ಚ ಉಷತ್ತಮಃ. ಇದು ಋತುರಾಜನ ಒಂದು ಅದರಲ್ಲಿ ಆವಿಷ್ಟನಾದ ಪರಮಾತ್ಮನ ರೂಪ. ಋತುರಾಜ ಕ್ಷತ್ರಿಯನಾಗಿ ಅವತಾರ ಮಾಡಿದವ ಸಾಕ್ಷಾತ್ ಪರಮಾತ್ಮನ ಅವತಾರ ಅಲ್ಲ, ವಿಶೇಷವಾದ ಪರಮಾತ್ಮನ ಅಂಶದಿಂದ ಕೂಡಿದವ ಅಂತ. ಋತು ಶರೀರ ಆವಿಷ್ಟಂ ರೂಪಂ ಅಂತ ಬರೀತಾರೆ ಆಚಾರ್ಯ. ಪದ್ಮಪುರಾಣದಲ್ಲಿ ಹಾಗೇ ಇದೆ. ಆವಿವೇಶ ಪೃಥುಂ ದೇವ ಶಂಖಿ ಚಕ್ರಿ ಚತುರ್ಭುಜ ಇತಿ ಪಾದ್ಮೆ. ಋತುರಾಜನಲ್ಲಿ ಪರಮಾತ್ಮನ ಸನ್ನಿಧಾನ, ವಿಶೇಷವಾದ ಸನ್ನಿಧಾನ ಇದೆ. ಸಾಕ್ಷಾತ್ ಪರಮಾತ್ಮನ ಅವತಾರ. ಹೇಗೆ ಮತ್ಸ್ಯಕೂರ್ಮಾದಿಗಳು ಸಾಕ್ಷಾತ್ ಅವತಾರ, ಅದೇ ರೀತಿಯಾಗಿ ಪೃಥುರಾಜನದ್ದು ಸಾಕ್ಷಾತ್ ಅವತಾರ ಅಲ್ಲ. ಆ ಪರಮಾತ್ಮನ ವಿಶೇಷ ಸನ್ನಿಧಾನ, ಪರಮಾತ್ಮ ಅಲ್ಲಿ ಆವಿಷ್ಟನಾಗಿದ್ದಾನೆ ಅಂತ. ಮಾಡಿದ ಕಾರ್ಯ ಏನು ಹಾಗೆ ಅಂತೆ. ಸರ್ವಾಣಿ ಸಾರಭೂತ ವಸ್ತೂನಿ, ಹಾಲ್ ಕರೆಯುವಂತೆ ಭೂಮಾತೆಯಿಂದ ಲೋಕದ ಕ್ಷೇಮಕ್ಕಾಗಿ ಎಲ್ಲವನ್ನು ಕೂಡ ಕರೆಯುತ್ತಾನೆ. ಮಾಡಿ ಜನರಿಗೆ ಅನುಕೂಲವನ್ನು ಮಾಡಿಕೊಟ್ಟ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಬರೆಗಾಲ ಬಂದಿತ್ತು, ಊಟಕ್ಕೂ ತೊಂದರೆ ಆಗ್ತಾ ಇದ್ದ ಪ್ರಸಂಗ. ಅದರಿಂದ ಭೂಮಿಯನ್ನ ಗೋವನ್ನಾಗಿ ಮಾಡಿ ಅವರ ಭೂಮಿಯ ವತಿಯಿಂದ ಎಲ್ಲವನ್ನು ಕರೆದು ಲೋಕ ಸುಭಿಕ್ಷವಾಗುವಂತೆ ಮಾಡಿದ. ಮುಂದಿನದ್ದು ರೂಪಂಸ ಜಗೃಹೇ ಮಾತ್ಸ್ಯಂ ಚಾಕ್ಷುಷಾಂತರ ಸಂಪ್ಲವೆ ನಾವ್ಯಾರೋಪ್ಯ
ಮಹಿಮಯ್ಯಾಂ ಅಪಾತ್ ವೈವಸ್ವತಂ ಮನುಂ. ಮುಂದಿನ ಅವತಾರ ಮತ್ಸ್ಯಾವತಾರ. ಚಾಕ್ಷುಷ ಮನ್ವಂತರ ಕಾಲದಲ್ಲಿ ವೈವಸ್ವತ ಮನು ಅವನನ್ನ ಸತ್ಯವ್ರತ ಅಂತ ರಾಜ, ಅವನನ್ನ ಪ್ರಳಯ ಕಾಲದ ನೀರಿನಿಂದ ರಕ್ಷಣೆ ಮಾಡಿ ಮುಂದೆ ವೈವಸ್ವತ ಮನುವಾಗಿ ಮಾಡ್ತಾನೆ. ಇದು ಮತ್ಸ್ಯ ರೂಪದ ವಿಚಾರ. ಇದು 10ನೇ ಅವತಾರ. ಇದಾದ ಮೇಲೆ ಕೂರ್ಮಾವತಾರ. ಸುರಾಸುರಾಣಾಂ ಉದಧಿಂ ಮತ್ನತಾಂ ಮಂದರಾಚಲಂ ಧದ್ರೆ ಕಮಠ ರೂಪೇಣ ಪೃಷ್ಠ ಏಕಾದಶಂ ವಿದುಹು. ಸಮುದ್ರ ಮಥನ ಮಾಡುವಾಗ ಮಂದರ ಪರ್ವತ ಮುಳುಗಿ ಹೋದಾಗ ಪರಮಾತ್ಮ ಕೂರ್ಮ ರೂಪವನ್ನು ತಾಳಿ ಆ ಮಂದರ ಪರ್ವತವನ್ನು ಎತ್ತಿ ಸರಿಯಾಗಿ ಸಮುದ್ರ ಮಥನ ಆಗಿ ದೇವತೆಗಳಿಗೆ ಅಮೃತ ಸಿಗುವಂತೆ ಮಾಡಿದ. ತದನಂತರ ಧನ್ವಂತರಿ ರೂಪ. ಧಾನ್ವಂತರಂ ದ್ವಾದಶಮಂ ತ್ರಯೋದಶಮೇವ ಚ ಅಪಾಯೇಯತ್ ಸುಧಾಮನ್ಯಾ ಮೋಹಿನ್ಯಾ ಮೋಹಯನ್ ಸ್ತ್ರೀಯಾ. 12, 13 ರೂಪಗಳು ಧನ್ವಂತರಿ ಮತ್ತು ಮೋಹಿನಿ ರೂಪ. ಧನ್ವಂತರಿ ರೂಪಕನಾಗಿ ಪರಮಾತ್ಮ ಅದೇ ಸಮುದ್ರ ಮಥನ ಮಾಡಿದಾಗ ಅಮೃತ ಕಲಶವನ್ನ ಹಿಡ್ಕೊಂಡು ಬರ್ತಾನೆ. ಅದನ್ನ ದೈತ್ಯರು ಅಪಹಾರ ಮಾಡ್ತಾರೆ. ಆಗ ಪರಮಾತ್ಮ ಮೋಹಿನಿ ರೂಪವನ್ನ ತೆಗೆದುಕೊಂಡು ದೈತ್ಯರು ವಾಪಸ್ ಅಮೃತ ಕಲಶವನ್ನ ತಂದು ಕೊಡುವಂತೆ ಮಾಡ್ತಾನೆ. ಇದು ನೋಡಿ, ಆ ಸಮುದ್ರ ಮಥನ ಕಾಲದಲ್ಲಿ 3 ರೂಪಗಳಿವೆ. ಒಂದು ಕುರ್ಮ ರೂಪದಿಂದ ಮಂದರ ಪರ್ವತವನ್ನ ಧರಿಸಿದ್ದಾನೆ, ಧನ್ವಂತರಿ ರೂಪದಿಂದ ಅಮೃತವನ್ನ ತಂದಿದ್ದಾನೆ, ಮೋಹಿನಿ ರೂಪದಿಂದ ದೇವತೆಗಳಿಂದ ಅಸುರರಿಂದ ಆ ಕಲಶವನ್ನು ಪಡೆದು ದೇವತೆಗಳಿಗೆ ಅಮೃತವನ್ನು ಕೊಟ್ಟ ರೂಪ ಅದು ಅಂತ. ಅಜಿತ ಅಂತ ಒಂದು ರೂಪ ಅಲ್ಲೂ ಇದೆ. ಎಲ್ಲಾ ದೇವತೆಗಳಲ್ಲೂ, ಅಸುರರಲ್ಲೂ, ಮಂದರ ಪರ್ವತದಲ್ಲೂ, ವಾಸುಕಿಯಲ್ಲೂ ಸೇರಿ ಆವಿಷ್ಟನಾಗಿ ಪರಮಾತ್ಮ ತಾನು ಆ ಮಥನವನ್ನ ಮಾಡಿದ ವಿಚಾರವೂ ಇದೆ. ಇಲ್ಲಿಗೆ ಒಟ್ಟು 12, 13 ರೂಪಗಳನ್ನ ಹೇಳಿದ್ದಾರೆ. ಚತುರ್ದಶಂ ನಾರಸಿಂಹಂ ಬಿಭ್ರದ್ ದೈತ್ಯೇಂದ್ರ ಮೂರ್ಜಿತಂ ದಧಾರ ಕರಜೈರ್ ಊರೌ ಏರಕಾನ್ ಕಟಕೃದ್ಯತಾ. ಹಾಗೆ ಪರಮಾತ್ಮ 14ನೇ ರೂಪ ಅದು ನರಸಿಂಹ ರೂಪ. ಹಿರಣ್ಯಕಶಿಪು ಉದರವನ್ನ ಸೀಳಿ ಪ್ರಹ್ಲಾದನನ್ನ ರಕ್ಷಣೆ ಮಾಡಿದಂತ ರೂಪ. ಇನ್ನು ಪಂಚದಶಂ ವಾಮನಕಂ ಕೃತ್ವಾ ಅಘಾತ್ ಅಧ್ವರಂ ಬಲೇಹೆ ಪದತ್ರಯಂ ಯಾಚಮಾನಃ ಪ್ರತ್ಯಾದಿತ್ಸುಹು ತ್ರಿವಿಷ್ಟಪಂ. ಪರಮಾತ್ಮ 15ನೇ ಅವತಾರ. ವಾಮನನಾಗಿ ತಾನು ಅವತಾರ ಮಾಡಿ ಬಲಿ ಚಕ್ರವರ್ತಿ ಮಾಡಿದ ಯಜ್ಞಶಾಲೆಗೆ ಹೋಗಿ ಅಲ್ಲಿ ಬಲಿಯಿಂದ 3 ಪಾದವನ್ನ ಯಾಚನೆ ಮಾಡಿ ತ್ರಿವಿಕ್ರಮನಾಗಿ ಬೆಳೆದು ಸ್ವರ್ಗಲೋಕವನ್ನ, ಭೂಲೋಕವನ್ನ ಕೂಡ, ಅಂತರಿಕ್ಷ ಲೋಕ 3 ಕೂಡ ಪರಮಾತ್ಮ ದೇವೇಂದ್ರನಿಗೆ ಕೊಟ್ಟು ಅನುಗ್ರಹ ಮಾಡಿದ ರೂಪ ಅದು ವಾಮನ ರೂಪ. ಅವತಾರೇ ಷೋಡಶಮೇ ಯಚ್ಛನ್ ಬ್ರಹ್ಮದ್ರುಹೋ ನೃಪಾನ್ ತ್ರಿಸಪ್ತ ಕೃತ್ವ ಕುಪಿತೋ ನಿಕ್ಷತ್ರಾನ್ ಅಕರೋನ್ಮಹೀಂ. ಇನ್ನು 21ನೇ ಅವತಾರ ಪರಶುರಾಮ ಅವತಾರ. 21 ಬಾರಿ ಭೂಪ್ರದಕ್ಷಿಣೆ ಮಾಡಿ ದುಷ್ಟ ಕ್ಷತ್ರಿಯರನ್ನೆಲ್ಲ ಸಂಹಾರ ಮಾಡಿ, ದುಷ್ಟ ಕ್ಷತ್ರಿಯರು ಇಲ್ಲದಂತೆ ಮಾಡಿ ಜಗತ್ತನ್ನ ಪಾಲನೆ ಮಾಡಿದ ರೂಪ ಅದು. ಜಮದಗ್ನಿ ಮತ್ತು ರೇಣುಕಾದೇವಿಯಲ್ಲಿ ಪರಮಾತ್ಮ ಅವತಾರ ಮಾಡಿ ಈ ಅದ್ಭುತ ಕೆಲಸವನ್ನ ಮಾಡಿದ್ದಾನೆ. ಈ ರೀತಿಯಾಗಿ ಭಾಗವತದಲ್ಲಿ ಪರಮಾತ್ಮನ ರೂಪಗಳ ಒಂದು ಪರಿಚಯವನ್ನು ಕೊಡ್ತಾ ಇದ್ದಾರೆ. ಇದರ ವಿಸ್ತಾರ ಮುಂದಿನ ಸ್ಕಂದಗಳಲ್ಲಿ ಬರ್ಲಿಕ್ಕಿದೆ. ಇನ್ನು ಕೆಲವು ರೂಪಗಳಿದೆ, ಅದನ್ನ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.